ಇದೇನು ವಿಶ್ವ ಅವರೇ, ಎಂಗೇಜ್ಮೆಂಟ್ ಆದ ಕೂಡಲೇ ಮುಖಕ್ಕೆ ಕಳೆ ಬಂದುಬಿಟ್ಟಿದೆ. ಹಾಗೆಲ್ಲ ಏನಿಲ್ಲ ಸರ್. ನಾನೇನಾದರೂ ಸುಳ್ಳು ಹೇಳದ್ನಾ? ಇಲ್ಲ ನಿಜಾನೇ ಹೇಳ್ತಿದ್ದೀರಿ. ಮೊದಲೆಲ್ಲ ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಸಂಕೋಚ ಪಡ್ತಿದ್ದ. ಈಗ ನೋಡಿ ಎಷ್ಟು ಫ್ರೀ ಆಗಿದ್ದಾನೆ. ಅದಕ್ಕೆ ಹಿರಿಯರು ಹೇಳಿರೋದೇನೋ, ಸರಿಯಾದ ವಯಸ್ಸಿಗೆ ಮದುವೆ ಮಾಡಿಬಿಡ್ಬೇಕು ಅಂತ. ಇಲ್ಲದೆ ಹೋದರೆ ಬೇಕಿಲ್ಲದೆ ಇರೋ ಥಾಟ್ಸು ಮನಸ್ಸಿಗೆ ಬರೋದು ಸಹಜ ಅನಿಸುತ್ತೆ. ನಿಮ್ಮ ಮಾತು ನಿಜ ಜಯಂತ್ ಅವರೇ. ಈಗಲೂ ಇಬ್ರು ಒಳ್ಳೆ ಹೇಗೆ ಕಿತ್ತಾಡ್ತಾರೆ ಗೊತ್ತಾ, ಹಾವು ಮುಂಗ್ಸಿ ಥರ. ಎಲ್ಲ ಸ್ವಲ್ಪ ದಿನ, ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಬಿಡಿ. ಈಗ ನನ್ನ ವಿಷಯನೇ ತಗೊಳ್ಳಿ, ನನಗೆ ಬೇಕಾಗಿದ್ದೆಲ್ಲ ನಿಮ್ಮ ಮನೆಯಲ್ಲೇ ಸಿಗತ್ತೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ? ಅದು ನಾನು ನನ್ನ ಹೆಂಡತಿ ಹೆಸರಿನಲ್ಲಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡಬೇಕು ಅಂತಿದ್ದೆ. ಜಾಗ ಹುಡುಕ್ತಾ ಇದ್ದೆ, ಎಲ್ಲಿ ಸಿಕ್ತು? ನಿಮ್ಮ ಮನೇಲಿ. ಈಗ ಪ್ರೀತಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀನಿ. ನೀವೇ ಎಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಡ್ತಿರೋದ್ರಿಂದ ಅದು ಸಿಗ್ತಾ ಇದೆ. ಒಟ್ಟಿನಲ್ಲಿ ನನ್ನ ಪಾಲ್ಗೆ ನಿಮ್ಮ ಮನೆ ಒಳ್ಳೆ ದೇವ್ರ ಮನೆ ಇದ್ದ ಹಾಗೆ. ಬೇಡ್ಕೊಂಡಿದ್ದೆಲ್ಲ ಇಲ್ಲೇ ಸಿಗತ್ತೆ. ಅಯ್ಯೋ, ದೊಡ್ಡ ಮಾತು. ನೀವು ನಮ್ಮಲ್ಲಿಟ್ಟಿರೋ ಅಭಿಮಾನಕ್ಕೆ ತುಂಬ ಖುಷಿ ಆಗ್ತಿದೆ. ಹೌದಪ್ಪ, ನೀವು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ಅರೇ ಅಮ್ಮ, ಇನ್ಮೇಲೆ ನಿಮ್ಮ ಖುಷಿಗೋಸ್ಕರ ನನ್ನ ಖುಷಿಗೋಸ್ಕರ ಈ ಮನೆಗೆ ಬರ್ತಾನೆ ಇರ್ತೀನಿ. ನಿಮಗೆಲ್ಲ ತೊಂದರೆ ಆಗದೆ ಹೋದರೆ. ಅಯ್ಯೋ, ಅದ್ರಲ್ಲಿ ತೊಂದರೆ ಏನು ಬಂತು? ನೀವು ನಮ್ಮನೇಲಿ ಇರ್ತೀವಿ ಅಂತ ಅನ್ನೋದಾದರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಅಯ್ಯೋಯ್ಯೋ ಬೇಡ ಸರ್, ನನಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕೆ ಮಾತ್ರ ನಾನು ಇಲ್ಲಿಗೆ ಬರ್ತೀನಿ. ಐ ಮೀನ್ ಪ್ರೀತಿ ವಿಶ್ವಾಸ. ಅಯ್ಯೋ, ನಾನು ನೋಡಿ ಮಾತಾಡ್ತಾ ನಿಮಗೆ ಕಾಫಿ ಹೇಳೋದೇ ಮರ್ತ್ಬಿಟ್ಟೆ. ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಂದುಬಿಡ್ತೀನಿ. ಹೇಳಿರಿಮ್ಮ, ಎಷ್ಟು ದಿವಸ ಬಂದಿದ್ದೀನಿ ಮನೆಗೆ, ಪೂರ್ತಿ ಮನೆ ನೋಡೋಕ್ಕಾಗಿಲ್ಲ. ಸರ್, ನಿಮ್ಮ ಪರ್ಮಿಷನ್ ಇದ್ದರೆ ವಿಶ್ವವ್ರು ನಂಗೊಂದ್ಸಲಿ ಮನೆ ತೋರಿಸ್ಬೋದಾ? ಅದಕ್ಕೇನಂತೆ ವಿಶ್ವ, ಕರ್ಕೊಂಡು ತೋರ್ಸಪ್ಪ. ವಿಶ್ವ,